ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಉಪಕುಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಭ್ರಷ್ಟ ಅಧಿಕಾರಿ ಸುಭಾಷ್ ಹೊಸೂರ್ ಇನ್ನವರನ್ನ ಈ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ಇವರ ಮೇಲೆ ಸಮಗ್ರ ತನಿಖೆ ಕೈಗೊಂಡು ವರದಿಯನ್ನ ನೀಡಲು ವಿಳಂಬ ಮಾಡ್ತಿರುವುದನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಇನ್ನು ವಿಷಯಕ್ಕೆ ನಮೂದಿಸಿರುವಂತೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಉಪಕುಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಸುಭಾಷ್ ಹೊಸೂರ್ ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರದ ಅನುಮತಿ ಪಡೆಯದೆ ಸರ್ಕಾರಿ ನೌಕರರಿಗೆ ವೇತನ ನಿಗದಿಪಡಿಸುವಲ್ಲಿ ಅವ್ಯವಹಾರವನ್ನ ಮಾಡಿದ್ದಾರೆ. ಇನ್ನು ಎಸ್ಸಿ ಎಸ್ಟಿ ನೌಕರಿಗೆ ಮೀಸಲಾತಿ ಅನುಸಾರ ಮುಂಬಡ್ತಿ ನೀಡದೆ ಅಕ್ರಮವಾಗಿ 100ಕ್ಕೆ ಹೆಚ್ಚು ಬೋಧಕೇತರ ಹುದ್ದೆಗಳನ್ನು ಅಕ್ರಮವಾಗಿ ಮೇಲ್ದರ್ಜೆಗೇರಿಸಿ ಅವರಿಗೆ ಮುಂಬಡ್ತಿ ನೀಡಿ ಎಸ್ಸಿ ಎಸ್ಟಿ ನೌಕರಿಗೆ ಅನ್ಯಾಯವನ್ನ ಮಾಡಿರ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಅಕ್ರಮವಾಗಿ ಪ್ರಯೋಗಾಲಯದ ಸಹಾಯಕರು ಮತ್ತು ಕ್ಷೇತ್ರ ಸಹಾಯಕರ ಹುದ್ದೆಗೆ ಮುಂಬಡ್ತಿ ನೀಡುವುದರ ಮೂಲಕ ಕರ್ತವ್ಯ ಲೋಪ ಮಾಡುವುದರ ಮೂಲಕ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಆದ್ದರಿಂದ ಇವರನ್ನ ಸೇವೆಯಿಂದ ಅಮಾನತುಗೊಳಿಸಿ ನಿಯಮಾನುಸಾರವಾಗಿ ತನಿಖೆ ನಡೆಸಿ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು ಇವರಿಗೆ ತಮಗೆ ದಿನಾಂಕ 16/4/2024 ಪತ್ರವನ್ನು ಕೂಡ ಬರೆದಿರ್ತಾರೆ. ಆದರೆ ಇಲ್ಲಿಯವರೆಗೂ 2 ತಿಂಗಳುಗಳು ಗತಿಸಿದ್ರೂ ಕೂಡ ತಾವುಗಳು ಯಾವುದೇ ಕ್ರಮ ಕೈಗೊಳ್ಳದೆ ಮೇಲಧಿಕಾರಿಗಳು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿರುವುದು ಕಂಡು ಬರ್ತಿದೆ. ಹಾಗೂ ಸುಭಾಷ್ ಹೊಸೂರ್ ಇವರ ವಿರುದ್ಧ ದಾಖಲಾದ ದೂರಿಗೆ ಸಂಬಂಧಿಸಿರುವಂತೆ ಈಗಾಗಲೇ ಮಾನ್ಯ ಕಾರ್ಯದರ್ಶಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯವರ ಪತ್ರ ಸಂಖ್ಯೆ 4ರಲ್ಲಿ ಸದರಿಯವರನ್ನ ಕೂಡಲೇ ಅಮಾನತು ಮಾಡಿ ಇವರ ಮೇಲೆ ನಿಯಮಾನುಸಾರ ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ. ಇವರನ್ನ ಅಮಾನತು ಮಾಡದೆ ಇವರನ್ನ ಸೇವೆಯಲ್ಲಿ ಮುಂದುವರಿಸುತ್ತಾ ಕೇವಲ ಹೆಸರಿಗೆ ಮಾತ್ರ ಆಂತರಿಕ ತನಿಖೆಯನ್ನ ಮಾಡಲಾಗಿದೆ. ಇದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಹೀಗಿವೆ. ಅವರು ವಿಶ್ವವಿದ್ಯಾಲಯದ ಉನ್ನತ ಮಟ್ಟದ ಹಿರಿಯ ಶ್ರೇಣಿಯ ಪತ್ರಾಂಕಿತ ಅಧಿಕಾರಿಯಾಗಿದ್ದಾರೆ. ಇನ್ನು ಅವರು ವಿಶ್ವವಿದ್ಯಾಲಯದ ನೇಮಕಾತಿ ಮತ್ತು ತನಿಖಾ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಅವರನ್ನ ಹುದ್ದೆಯಲ್ಲಿ ಇಟ್ಕೊಂಡು ತನಿಖೆ ಮಾಡಿಸುವುದು ಕೇವಲ ಹೆಸರಿಗೆ ಮಾತ್ರ ತನಿಖೆ ಆಗ್ತಿದೆ. ಸದ್ಯಕ್ಕೆ ನೇಮಿಸಿರುವ ತನಿಖಾಧಿಕಾರಿಗಳು ಅವರು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಕೂಡ ಆಗಿದ್ದಾರೆ. ಅವರಿಗೆ ಆಪ್ತರು ಹಾಗೂ ಅವರಿಗೆ ಚಿರಪರಿಚಿತರಾಗಿದ್ದಾರೆ. ಇನ್ನು ತನಿಖೆಗೆ ಬೇಕಾಗಿರುವ ಪೂರಕ ದಾಖಲೆಗಳು ಅವರು ಒದಗಿಸುವುದಿಲ್ಲ. ಆದ್ರಿಂದ ತನಿಖೆಯು ದಾರಿ ತಪ್ಪಿದೆ. ನಿಜವಾದ ಸತ್ಯ ಹೊರಗೆ ಬರೋದಿಲ್ಲ. ನಿಜವಾದ ಸತ್ಯ ಹೊರ ಬರಬೇಕಾದ್ರೆ ನಿವೃತ್ತ ನ್ಯಾಯಾಧೀಶರಿಂದ ಇದರ ತನಿಖೆ ಆಗಬೇಕು. ಹೀಗಾಗಿ ಮಾನ್ಯ ಕುಲಪತಿಗಳು ಮತ್ತು ಉಪಕುಲ ಸಚಿವರು ಇವರನ್ನ ಬಚಾವು ಮಾಡುವ ಕೆಲಸದಲ್ಲಿ ತೊಡಗಿ ಮತ್ತು ತನಿಖೆ ಮಾಡಿ ವರದಿ ನೀಡಲು ವಿಳಂಬ ಮಾಡ್ತಿರುವುದನ್ನು ಖಂಡಿಸಿ ಹಾಗೂ ಇಲಾಖೆ ಆದೇಶಗಳಿಗೆ ಬೆಲೆ ಕೊಡದೆ ಸರ್ಕಾರದ ಆದೇಶವನ್ನ ಉಲ್ಲಂಘನೆಯಾಗಿರುವುದು ಕೂಡ ಕಂಡು ಬಂದಿರುವುದರಿಂದ ಅಂಬೇಡ್ಕರ್ ಯುವ ಸೇನಾ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಕುಮಾರ್ ಗುನ್ನಳ್ಳಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಯುವ ಸೇನೆರಿ ಬೀದರ್, ಜ್ಞಾನಿ ಕಟ್ಟಿಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಿತೀಶ್ ಉಪೆ ಜಿಲ್ಲಾಧ್ಯಕ್ಷ, ಎಂ ನ್ಯೂಟನ್ ಮಾರ್ಕ್ ಜಿಲ್ಲಾ ಕಾರ್ಯದರ್ಶಿ, ಲಕ್ಷ್ಮಣ್ ಚಕ್ರವರ್ತಿ ಜಿಲ್ಲಾ ಉಪಾಧ್ಯಕ್ಷರು, ಕುಮಾರ್ ಕಾಂತೆ ಜಿಲ್ಲಾ ಉಪಾಧ್ಯಕ್ಷರು. ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಪತ್ರಕರ್ತರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮಾಡುವುದೇನೆಂದರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲ ಸಚಿವರಾದ ಸುಭಾಷ್ ಹೊಸೂರ್ ಅವರನ್ನು ಅಮಾನತು ಮಾಡಬೇಕಂತೇಳಿ ನಾವು ಕೆಲವು ದಿನಗಳ ಹಿಂದೆ ನಾವು ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಸುಮಾರು ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇವ್ರ ವಿರುದ್ಧ ಕೂಲಂಕುಷವಾಗಿ ತನಿಖೆ ಮಾಡಿ ಇವರು ವರದಿ ಕಳಿಸ್ರಂತ ಹೇಳಿ ಸರ್ಕಾರದ ಕಾರ್ಯದರ್ಶಿಗಳು ಪತ್ರ ಬರೆದು 2 ತಿಂಗಳು ಗತಿಸಿದ್ರು ಕೂಡ ಇವರು ನಾಮಕೆ ವಾಸ್ತೆ ಖಾಲಿ ಇವರು ಒಂದು ಕಮಿಟಿ ಮಾಡಿದಾರ. ಅವರಿಗೆ ಚಿರಪರಿಚಿತ ಇದ್ದಿನ ಹಂತವರಿಗೆ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ನಾಮಕೆ ವಾಸ್ತೆ ಒಂದು ಕಮಿಟಿ ಮಾಡಿ ವರದಿ ಸಲ್ಲಿಸಲಾಕ ವಿಳಂಬ ಮಾಡ್ತಾ ಇದ್ದಾರ. ಆದ್ರೆ ನಾವು ಇವತ್ತು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ಈ ತನಿಖೆ ಸತ್ಯ ಹೊರಬರಬೇಕೆಂದರೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. ಆಗಿದ್ದರೆ ಈ
ವಿಶ್ವವಿದ್ಯಾಲಯದಲ್ಲಿ ಮಾಡಿರುವ ಹಗರಣವನ್ನು ಬಯಲಿಗೆ ಬರುತ್ತದೆ. ಆದ್ದರಿಂದ ಇವರನ್ನು ಕೂಡಲೇ ಇವರ ವಿರುದ್ಧ ಏನು ಮೇಲ ಅಧಿಕಾರಿಗಳು ಕೂಡ ಏನದ ಈ ಹಗರಣದಲ್ಲಿ ಏನದ ಶಾಮೀಲಾಗಿದ್ದಾರೆ. ಅದ್ರ ಕಡೆಯಿಂದ ಏನದ ಇವರಿಗೆ ಏನದ ಬಚಾವ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನ್ ನೌಕರಸ್ಥರಿದ್ದಾರ ಅವ್ರಿಗೆ ಏನದ ಮುಂಬಡ್ತಿ ಕೊಡೋದ್ರೊಳಗೆ ಏನದ ಇವರು ಅನ್ಯಾಯ ಮಾಡಿದ್ದಾರೆ. ಈಗ ಇವ್ರೇನು ನೌಕರಿ ತೆಗೆದುಕೊಂಡಿದ್ದಾರೆ SSLC ಪಾಸ್ ಆಗಿ ನಂತರಿಗೆ ಅವುಗಳ ಹುದ್ದೆಗಳನ್ನು ಕೂಡಲೇ ರದ್ದು ಮಾಡಬೇಕು. ಮತ್ತ ಏನು BSc ಪದವಿ ಇರ್ತದ ಪದವೀಧರರಿಗೆ ಏನದ ಪ್ರಯೋಗಾಲಯದಲ್ಲಿ ಸಹಾಯಕ ಮತ್ತು ಕ್ಷೇತ್ರ ಸಹಾಯಕ ಹುದ್ದೆಗಳೇನು ಇವೆ, ಈ ಹುದ್ದೆಗಳೇನದ ಈ ಯೂನಿವರ್ಸಿಟಿಯಲ್ಲಿ BSc ಪಡೆದ ವಿದ್ಯಾರ್ಥಿಗಳಿಗೆ ಏನದ ತಗೋಬೇಕು. ಹಾಗೂ ಇವರು BSc ಪಡೆದ ವಿದ್ಯಾರ್ಥಿಗಳನ್ನು ಕಡೆಗಣಿಸಿ ಏನದ SSLC ಕಲ್ತಂತವರಿಗೆ ಏನದ ಇವರು ಹತ್ತಿರ ಹಣ ಪಡೆದು ಏನದ ಇವರು ಏನದ ನೇಮಕಾತಿ ಮಾಡಿಕೊಂಡಿದ್ದಾರೆ. ಇದ್ರೊಳಗೆ ಏನದ ನಾವು ಕೂಡಲೇ ಏನದ ಅಂಬೇಡ್ಕರ್ ಯೋಜನೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಯೂನಿವರ್ಸಿಟಿ ಏನು ಚಾನ್ಸಲರ್ ಇದ್ದಾರ ಅವರಿಗೆ ಎಚ್ಚರಿಕೆ ನೀಡ್ತಿದ್ದೇವೆ. ಕೂಡಲೇ ಏನದ ಇವರಿಗೆ ಏನದ ಉನ್ನತ ಮಟ್ಟದ ತನಿಖೆ ಏನದ ಆರೋಪ ಏನಿದೆ ಸರ್ಕಾರದ ಕಾರ್ಯದರ್ಶಿಗಳದು, ಆ ಕಾರ್ಯದರ್ಶಿಗಳಿಗೆ ಏನದ ಕೂಡಲೇ ವರದಿ ಸಲ್ಲಿಸಿ ಇವರಿಗೆ ಏನದ ಅಮಾನತ್ ಮಾಡ್ರಿ. ಫಸ್ಟ್ ಮಾಡಿ ಏನದ ಇವ್ರ ವಿರುದ್ಧ ಏನದ ಆರೋಪ ಪಟ್ಟಿ ಸಲ್ಲಿಸಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲು ಬಯಸುತ್ತೇನೆ. आज के इस पत्रिका गोष्ठी के